ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದತ್ತ ಅವರೇ, ಒಂದು ಸಲ ನನ್ನ ಮುಖ ನೋಡಿ. ಯಾಕಪ್ಪ? ನರಿ ಮುಖ ನೋಡಿದ್ರೆ ಏನೋ ಒಳ್ಳೇದಾಗತ್ತೆ ಅಂತಾರೆ. ಅಯ್ಯೋ, ಅದು ಹಾಗಲ್ಲ, ಒಂದ್ಸಲ ನೋಡಿ. ಅಯ್ಯೋಯಪ್ಪ. ದತ್ತ ಅವರೇ, ನನ್ನ ಮುಖ ನೋಡೋದು ನಿಮ್ಗೆ ಅಯ್ಯೋ ಪಾಪ ಅಂತ ಅನ್ಸೋದಿಲ್ವಾ? ನನ್ನ ಮುಖ ನೋಡಿ ನಿಮ್ಗೆ ಯಾವ ಭಾವನೆನೂ ಬರೋದಿಲ್ವಾ? ಇದು ಯಾಕೆ ಹೀಗೆ ಮಾಡ್ತೀರಿ ನೀವು? ರವೀಂದ್ರ ಅವ್ರಿಗೊಂದು ರೂಲ್ಸು, ನನಗೊಂದು ರೂಲ್ಸ್ ಈ ಮನೆಯಲ್ಲಿ. ರವೀಂದ್ರ ಅವರು ಈ ಮನೆಗೆ ಬೀಗ, ನಾನು ಈ ಮನೆಗೆ ಬೀಗ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ನೀವು ಮಾಡ್ತಿರೋ ತಪ್ಪು ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಇಲ್ವೇ, ನಾನು ಯಾವಾಗಲೂ ಯಾರ ಕಣ್ಗೂ ಏನೂ ಹಾಕಿಲ್ವೇ. ನಿಮ್ಗೆ ಹಾಗೆ ಅನ್ಸುತ್ತೆ. ನೋಡಿ ದತ್ತ ಅವ್ರೆ, ನನಗೂ ವಯಸ್ಸಾಗ್ತಾ ಇದೆ. ನಿಂತ್ರೆ ಕೂತ್ಕೊಳಕ್ಕಾಗಲ್ಲ, ಕೂತ್ರೆ ನಿಂತ್ಕೊಳಕ್ಕಾಗಲ್ಲ. ಅಯ್ಯೋ, ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿಪ್ಪ. ಹುಡುಕ್ತಾ ಇದ್ದೀನಿ, ಸರಿಯಾಗಿರೋ ಡಾಕ್ಟರ್ ಸಿಗ್ತಾ ಇಲ್ಲ. ಒಂದು ಮಾತು ಹೇಳ್ತೀನಿ, ರಿಕ್ವೆಸ್ಟ್, ದಯವಿಟ್ಟು ಈ ಮನೆಯಲ್ಲಿ ರವೀಂದ್ರ ಅವ್ರಿಗೆ ಯಾವ್ಯಾವ್ದ್ರಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀರೋ ಹಾಗೆ ದಯವಿಟ್ಟು ನನಗೂ ರೂಲ್ಸನ್ನ ರಿಲ್ಯಾಕ್ಸ್ ಮಾಡಿ. ಫಾಲೋ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ನೋಡು, ರವೀಂದ್ರ ಅವರಷ್ಟೇ ಒಳ್ಳೆ ಮನಸ್ಸು ನಿನಗೂ ಇದೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ದಾಗ ನಿನಗೂ ಆ ರಿಲ್ಯಾಕ್ಸೇಷನ್ ಎಲ್ಲ ಕೊಡ್ತೀನಿ. ಒಳ್ಳೆ ಮನಸ್ಸು, ಒಳ್ಳೆ ಮನಸ್ಸು ಸಿಕ್ಕಾಪಟ್ಟೆ ಇದೆ. ಎಲ್ಲ ಮೂಟೆ ಕಟ್ಟಿ ಮೇಲ್ ಹಾಕಿದ್ದೀನಿ. ದತ್ತ, ಒಳ್ಳೆಯವ್ರಿಗೆ ಒಳ್ಳೇದನ್ನ ಮಾಡಿದ್ರೆ ಒಳ್ಳೇದೇ ಆಗತ್ತೆ ಅಂತ ತಿಳಿದವ್ರು ಹೇಳಿದ್ದಾರೆ. ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಬೇಡ್ಕೋತೀನಿ, ದಯವಿಟ್ಟು ರವೀಂದ್ರ ಅವ್ರಿಗೆ ನೀವು ಚಾರ್ಜ್ ಮಾಡ್ತಾ ಇಲ್ಲ ಯಾವುದು. ನನಗೂ ಅಷ್ಟೇ, ಈ ಕಾಫಿ, ಟೀ, ತಿಂಡಿ, ಊಟ ಇದೆಲ್ಲದನ್ನು ನನಗೂ ಫ್ರೀ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಫ್ರೀ ಮಾಡಿಕೊಟ್ರೆ ಏನು ಮಾಡ್ತೀಯ? ನೀವೇನು ಕೆಲಸ ಹೇಳಿದ್ರು ಮಾಡಿ. ಓ, ಹಾಗಾ? ಹೌದಾ? ಹಾಗಾದ್ರೆ ಏನು ಕೆಲಸ ಮಾಡು, ಹೇಳಿ. ನೀನು ರವೀಂದ್ರ ಅವ್ರಿಗೆ ಕೇರ್ ಟೇಕರ್, ಅಂದರೆ ಅವ್ರನ್ನ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ನಿಂದು. ಅವ್ರಿಗೆ ಊಟ, ತಿಂಡಿ, ಕಾಫಿ ಯಾವಾಗ ಯಾವ್ಯಾವ ಟೈಮಲ್ಲಿ ಬೇಕು, ಎಷ್ಟೆಷ್ಟು ಬೇಕೋ ಅದೆಲ್ಲ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಅವ್ರಿಗೆ ನಿದ್ದೆ ಬಂದಾಗ ಮಲಗಿಸ್ಬೇಕು, ಅವ್ರಿಗೆ ಎಣ್ಣೆ ನೀರು ಹಾಕಿ ಸ್ನಾನ ಮಾಡಿಸ್ಬೇಕು, ಬಟ್ಟೆ ಐರನ್ ಮಾಡಿ ಎತ್ತಿಡಬೇಕು. ಅವ್ರು ರೆಸ್ಟ್ ರೂಮ್ಗೆ ಹೋದ್ರೆ ಅವಳು ತಗೊಂಡೋಗ್ತೀನಿ. ಒಟ್ನಲ್ಲಿ ನಿಮ್ಮ ಮಾತಿನ ತಾತ್ಪರ್ಯ ರವೀಂದ್ರ ಅವ್ರು ಟಾಪ್ ಟು ಬಾಟಮ್ ನಾನು ನೋಡ್ಕೋಬೇಕು ಅನ್ನೋದು. ನೋಡ್ಕೋತೀನಿ, ಆದ್ರೆ ಈ ಅಗ್ರಿಮೆಂಟು ನಮ್ಮಿಬ್ಬರ ಮಧ್ಯೆನೇ ಇರಬೇಕು. ಮೂರನೇ ವ್ಯಕ್ತಿ ಕಿವಿಗೆ ಹೋಗ್ಬಾರ್ದು. ದುಡ್ಡು ಕೊಟ್ಟು ಊಟ ಮಾಡೋದಕ್ಕಿಂತ ಈ ಕೆಲಸ ಮಾಡೋದೇ ಒಳ್ಳೇದು. ಬಾಂಬಸ್ತೀರಿ, ಅದು ನಾನು ಅವಾಗಿಂದ ಹುಡುಕ್ತಾ ಇದ್ದೀನಿ. ನಿಮ್ಮ ತಂದೆಯವರು ಎಲ್ಲಿ ಕಾಣ್ತಾನೆ ಇಲ್ವಲ್ಲ ಅಂತ ನಾನೇ ಹುಡುಕ್ತೀನಿ. ಎಲ್ಲಿರುವೆ ತಂದೆ ಬಾರೋ. ರವೀಂದ್ರ ಸರ್, ಕಾಫಿ ಬಿಸಿ. ಇರಲಿ. ತಾತ, ನೀವು ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಪಾಪ ಅವ್ರಿಗೆ ಯಾಕೆ ನಮ್ಮ ತಂದೆ ನೋಡ್ಕೊಳಕ್ಕೆ ಹೇಳ್ತಾ ಇದ್ದೀರಾ? ಅವ್ರಿಗೆ ಯಾಕೆ ಸುಮ್ಮನೆ ಕಷ್ಟ ತಾತ? ನೋಡು, ಯಾರನ್ನ ಯಾವಾಗ ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲ ಸೋಗ್ಲಾಡಿ, ನಿಮ್ಮ ತಂದೆನ ನೋಡ್ಕೊಳ್ಳೋದಕ್ಕೆ ಒಬ್ಬ ಮನುಷ್ಯ ಸಿಕ್ಕಿದ್ದಾನೆ, ಖುಷಿ ಪಡು. ಅಲ್ಲ ತಾತ, ಅದು ಪೂರ್ಣಿ, ಯಾಕೆ ಹೀಗೆ ಮಾಡಿದೆ? ಯಾಕೆ ಇಷ್ಟೊಂದು ಮನಸ್ಸು ಕೆಡ್ಸ್ಕೊಂಡಿದ್ಯಾ?
ಬರೀ ಮನ್ಸು ಕೆಡ್ಸ್ಕೊಂಡಿದ್ದೀನಿ. ಜೀವ ಕಳ್ಕೊಂಡಿಲ್ವಲ್ಲ ಮಾವ. ಬಿಡ್ತೋನು, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಜೀವ ಕಳ್ಕೊಳ್ಳೋಂಥದ್ದು ಏನಾಗಿದೆ ನಿನಗೆ? ಒಂದು ಜೀವಕ್ಕೆ ಜನ್ಮ ಕೊಡೋಕ್ಕಾಗಲಿಲ್ಲ ಅಂದಮೇಲೆ ಆ ಜೀವ ಇತ್ತಾದ್ರೂ ಏನು ಪ್ರಯೋಜನ ಅಮ್ಮ? ಅವಿಗೆ ಮಕ್ಕಳಂದ್ರೆ ತುಂಬ ಇಷ್ಟ. ನನ್ನಂತ ನತರಷ್ಟೇನು ಮದುವೆ ಆಗಿ ಅವ್ರ ಕನಸು ನನ್ಸಾಗ್ತಿಲ್ಲ. ನನ್ನಷ್ಟೇ ನೋವು ಪಡ್ತಿದ್ದಾರೆ. ಮನೆಗೊಂದು ವಂಶದ ಕುಡಿ ಇಲ್ಲ ಅಂತ ನೀವು ಸಂಕಟ ಪಡ್ತಿದ್ದೀರ. ಅಂಥದ್ರಲ್ಲಿ ನನಗೆ ಸಮಾಧಾನ ಮಾಡ್ತಿದ್ದೀರಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಿನ್ನ ಪಾಡಿಗೆ ನಿನ್ನನ್ನು ಬಿಟ್ಬಿಡ್ಬೇಕಾ? ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಂಡಿದ್ದು ಇದಕ್ಕೇನಾ? ಮನೆಯ ಸೊಸೆ ನಂದಾದೀಪ ಅಂತ ಹೇಳ್ತಾರೆ. ನಮ್ಮನೆ ಸೊಸೆ ಮನೆಯಿಂದ ಆಚೆ ಬಂದ್ಬಿಟ್ರೆ ನಾವೆಲ್ಲ ಕತ್ಲಲ್ಲಿ ಕೂತ್ಕೋಬೇಕಾ? ನಾನು ಆ ಮನೇಲಿದ್ರು ಮನೆ ಕತ್ಲಾಗೆ ಇದೆಯಲ್ಲ ಮಾವ. ಮೊಮ್ಮಕ್ಕಳು ಬೇಕು, ಅವ್ರನ್ನ ಎತ್ತಾಡಿಸ್ಬೇಕು ಅಂತ ನಿಮಗೂ ಆಸೆ ಇದೆ. ಆದರೆ ಆ ಆಸೆನೆಲ್ಲ ಮುಚ್ಚಿಟ್ಕೊಂಡು ನನಗೆ ಸಾಂತ್ವನ ಹೇಳ್ತಿದ್ದೀರ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವರಾಗೆ ನನ್ನನ್ನು ಮನೆಯಿಂದ ಆಚೆ ಹಾಕ್ತಿದ್ರು. ಮಗನಿಗೆ ಮತ್ತೊಂದು ಮದುವೆ ಮಾಡ್ತಿದ್ರು. ಯಾವ ಕಾಲದಲ್ಲಿ ಇದೆಯಾ ಪೂರ್ಣಿ ನೀನು? ಮಕ್ಕಳಾಗ್ಲಿಲ್ಲ ಅಂದ ಮಾತ್ರಕ್ಕೆ ಸೊಸೆನ ಮನೆಯಿಂದ ಆಚೆ ಹಾಕೋರು ಮನುಷ್ಯತ್ವ ಇಲ್ಲದೆ ಇರೋರು. ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಬೆಳೆಸೋದು ಅಷ್ಟೇನ ಒಂದು ಹೆಣ್ಣಿನ ಕರ್ತವ್ಯ. ಹೆಣ್ಣು ಅಂದ್ರೆ ಬರೀ ಫಲ ಕೊಡೋ ಮರ ಅಲ್ಲ, 100 ಜನಕ್ಕೆ ನೆರಳು ಕೊಡ್ತಾಳೆ. ಆ ಮನೆಯಲ್ಲಿ ನಿನ್ನನ್ನ ಪ್ರೀತಿ ಮಾಡೋ ಗಂಡ ಇದ್ದಾನೆ. ಸ್ವಂತ ಮಗಳು ಅಂತ ಅನ್ಕೊಂಡಿರೋ ನಾವಿದ್ದೀವಿ. ಅದು ಅಲ್ಲದೆ ಆ ಮನೆಯಲ್ಲಿ ನಿನ್ನೆಲ್ಲರೂ ಎಷ್ಟು ಇಷ್ಟಪಡ್ತಾರೆ ಅದೆಲ್ಲನೂ ನೀನು ಯೋಚನೆ ಮಾಡದೆ ಇಂಥ ನಿರ್ಧಾರ ಮಾಡಿ ನಮ್ಗಳ ಕಣ್ಣೀರಿಗೂ ಕಾರಣ ಆಗ್ತೀಯ ಅಲ್ವಾ? ಪೂರ್ಣಿ, ಹೋಪ್ಸ್ ಕಳ್ಕೊಬೇಡ. ತುಳಸಿಯವ್ರು ಹೇಳಿದಾಗೆ ದೇವರ ಆಶೀರ್ವಾದ ಇದೆ. ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಈ ಕಾಲದಲ್ಲಿ ಮಕ್ಕಳಾಗೋದಿಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಅಲ್ಲ. ನೋಡು, ಯೋಚನೆ ಮಾಡಬೇಡ. ನನಗೆ ಈಗಲೂ ನಂಬಿಕೆ ಇದೆ, ನಮ್ಮ ಮನೆಗೆ ಒಂದು ಪುಟ್ಟ ಕಂದ ಬಂದೇ ಬರುತ್ತೆ, ನಿನ್ನ ಮಡ್ಲಲ್ಲಿ ಆಡುತ್ತೆ, ನಿನ್ನ ಅಮ್ಮ ಅಂತ ಕರೆಯುತ್ತೆ. ಆದ್ರೆ ಮಾವ, ಇದೆಲ್ಲ ಸಾಧ್ಯ ಆಗುತ್ತೆ. ಸಾಧ್ಯ ಆಗಬೇಕು ಅಂದರೆ ಮೊದಲು ನೀನು ನಿನ್ನ ಮನಸ್ಸನ್ನು ಖುಷಿಯಾಗಿಟ್ಕೊಳ್ಬೇಕು. ಸರಿ, ಇದೆಲ್ಲ ಆಮೇಲೆ ಮಾತಾಡೋಣ. ಮೊದಲು ಮನೆಗೆ ನಡಿ. ಆದ್ರೆ ಮಾವ, ಪೂರ್ಣಿ, ನೀನೇನು ಮಾತಾಡಬೇಡ. ನೀನೀಗ ಮನೆಗೆ ಬರದೆ ಇಲ್ಲೇ ಇರ್ತೀನಿ ಅನ್ನೋದಾದ್ರೆ ನಾನು ನಿನ್ನ ಜೊತೆ ಇಲ್ಲೇ ಇದ್ಬಿಡ್ತೀನಿ. ನೀನು ನನ್ನನ್ನು ಅಮ್ಮ ಅಂತ ಕರೆದಾಗ್ಲಿಂದ ನಾನು ನಿನ್ನನ್ನು ಮಗಳು ಅಂತಾನೆ ಅನ್ಕೊಂಡಿದ್ದೀನಿ. ಆ ಕರೆದಿದ್ದು ಬರೀ ಬಾಯಿ ಮಾತಿಗೆ ಅನ್ನೋದಾದ್ರೆ ನೀನಿಲ್ಲೇ ಇರು. ಆದ್ರೆ ನಿಜವಾಗ್ಲೂ ನಿನಗೆ ನಾನು ಅಮ್ಮ ಅಂತ ಅನ್ಸೋದಾದ್ರೆ ನನ್ನ ಜೊತೆ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.